ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ನಾನು ಇವತ್ತು ಅಮ್ಮನ ಮನೆಯಿಂದನೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಮ್ಮ ಇಡ್ಲಿ ಮಾಡಿದರು. ನನಗೆ ನಮ್ಮಮ್ಮ ಮಾಡೋ ಇಡ್ಲಿ ಅಂದರೆ ತುಂಬ ಇಷ್ಟ. ನಿಜ ಹೇಳ್ಬೇಕಂದ್ರೆ ನನಗೆ ನಮ್ಮ ಅಮ್ಮನ ಥರ ಎಲ್ಲ ಇಡ್ಲಿ ಮಾಡೋಕ್ಕೆ ಬರೋಲ್ಲ. ತುಂಬ ಸಾಫ್ಟಾಗಿ ಚೆನ್ನಾಗಿ ಮಾಡ್ತಾರೆ. ಸೊ ಬಾ ಇಡ್ಲಿ ಮಾಡಿದ್ದೀನಿ, ಹಾಗೆ ತಿನ್ಕೊಂಡು ಹೋಗು ಅಂತ ಅಂದ್ಬಿಟ್ಟು ಕರೆದ್ರು. ಹಾಗಾಗಿ ಬಂದೆ. ಮತ್ತು ನಮ್ಮಮ್ಮ ಬಂದುಬಿಟ್ಟು ಗೃಹಪ್ರವೇಶಕ್ಕೆ ರಾಣಿಯವರ ಅತ್ತೆ ನಮ್ಮ ಮಮ್ಮಿಗೆ ಸ್ಯಾರಿ ಕೊಟ್ಟಿದ್ರು, ಅದನ್ನು ತೋರಿಸ್ತಾಯಿದ್ರು. ಮತ್ತು ನನ್ನ ತಂಗಿಗೆ ಅಂತ ನಮ್ಮಪ್ಪ ಅವಳ ಸೀಮಂತ ಫಂಕ್ಷನ್ನಿಗೆ ಸ್ಯಾರಿನ ತಗೊಟ್ಟಿದ್ರು. ಅವಳೇ ಹೋಗಿ ಸೆಲೆಕ್ಟ್ ಮಾಡಿ ತೊಗೊಂಡು ಬಂದಿದ್ಲು. ಇನ್ನು ಅಲ್ಲಿ ಫಂಕ್ಷನ್ ದಿನ ನಮ್ಮಪ್ಪ ನಮ್ಮಮ್ಮ ಇಬ್ಬರು ಕೂಡ ತಟ್ಟೆಗೆ ಫ್ರೂಟ್ಸು ಮತ್ತು ಮಡ್ಲಕ್ಕಿ ಸಾಮಾನೆಲ್ಲ ಇಟ್ಬಿಟ್ಟು ಸೀರೆ ಸಮೇತ ಕೊಡಬೇಕಲ್ವ, ಹಾಗಾಗಿ ಅವಳು ಇಲ್ಲೇ ತೊಗೊಂಡು ಬಂದು ಕೊಟ್ಟು ಹೋದ್ಲು. ಅಂದರೆ ಅವಳ ಹತ್ರ ಜಾಸ್ತಿ ಗ್ರೀನ್ ಕಲರ್ ಇದೆ ಅಂತ ನಾನು ಅಂದ್ಕೊಂಡೆ. ಬಟ್ ಆಮೇಲೆ ಅವಳು ಹೇಳಿದ್ಲು ನನ್ನ ಹತ್ರ ಈ ರೀತಿ ಬಾಟಲ್ ಗ್ರೀನ್ ಕಲರ್ ಇರಲಿಲ್ಲ, ಡಾರ್ಕ್ ಬಾಟಲ್ ಗ್ರೀನ್ ಕಲರ್, ಸೊ ಅದನ್ನು ತೊಗೊಂಡು ಬಂದೆ ಅಂತ. ಸ್ಯಾರಿ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಕೂಡ ನೋಡಿದೆ, ತುಂಬ ಚೆನ್ನಾಗಿದೆ. ಆಮೇಲೆ ಫೋಲ್ಡ್ ಮಾಡಿಬಿಟ್ಟು ನಮ್ಮಮ್ಮನ ಕೈಲಿ ಕೊಟ್ಟು ಆಮೇಲೆ ನಾನು ಕೂಡ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ತುಂಬ ಕೋಲ್ಡ್ ಆಗ್ಬಿಟ್ಟು ನನಗೂ ಆಗ್ತಾ ಇರಲಿಲ್ಲ. ಯಾಕೋ ಒಂಥರ ತಲೆ ಸುತ್ತುವರ ಥರ ಆಗ್ತಿತ್ತು. ಸರಿ ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ ಅಂತ ಅಂದ್ಬಿಟ್ಟು ಅಮ್ಮನ ಮನೆಯಲ್ಲೇ ಮಲ್ಕೊಂಡೆ. ಸೊ ಇವತ್ತು ನಾನು ಅಮ್ಮನ ಮನೆಯಿಂದಲೇ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಬೆಳಗ್ಗೆ ಅಮ್ಮನ ಮನೆಗೆ ಬಂದೆ. ಅಪ್ಪು ನೆನ್ನೆ ಕರ್ಕೊಂಬಂದ್ಬಿಟ್ಟು ಅಮ್ಮನ ಮನೆಗೆ ಬಿಟ್ಟಿದ್ದೆ. ಏನಕ್ಕೆ ಅಂತ ಅಂದರೆ ನನಗೆ ಹುಷಾರಿಲ್ಲ, ತುಂಬ ಕೋಲ್ಡ್ ಆಗಿಬಿಟ್ಟಿದೆ. ಲೈಕ್ ಸಿವಿಯರ್ ಕೋಲ್ಡ್ ಅಂತಲೇ ಹೇಳ್ಬೋದು. ಮತ್ತು ಮನೆಯಲ್ಲೂ ಕೂಡ ನನಗೇನು ಕೆಲಸ ಮಾಡ್ಕೊಳಕ್ಕಾಗ್ತಿಲ್ಲ, ತುಂಬ ಸುಸ್ತು. ಸೊ ಹಾಗಾಗಿ ಇನ್ನು ಅಪ್ಪುನ ನನಗಲ್ಲಿ ನೋಡ್ಕೊಳಕ್ಕಾಗ್ತಿಲ್ಲ ಅಂತ ಅಂದ್ಬಿಟ್ಟು ಅವನಿಗೆ ಸ್ಕೂಲ್ ಮಿಸ್ ಮಾಡೋದು ಬೇಡ ಅಂತ ಕರ್ಕೊಂಡು ಬಂದೆ ಅಮ್ಮನ ಮನೆಗೆ. ನಿನ್ನೆಯಿಂದನೂ ಅಮ್ಮನ ಮನೆಯಲ್ಲೇ ಇದ್ದಾನೆ ಅವನು. ಇನ್ನು ನಾನು ಬೆಳಗ್ಗೆ ಬಂದೆ. ಅವನದು ಶೂ ಏನಿತ್ತು ಅದನ್ನು ನನ್ನ ತಮ್ಮ ನೆನ್ನೆ ಡೈರೆಕ್ಟಾಗಿ ನಮ್ಮ ಮನೆಗೆ ಕರ್ಕೊಂಡ್ಬಂದಿದ್ದ. ಶೂನ ಅಲ್ಲಿ ತೆಗ್ದಿಟ್ಬಿಟ್ಟು ನಮ್ಮನೆಯಿಂದ ಸ್ಲಿಪ್ಪರ್ ಹಾಕ್ಕೊಂಡು ಕರ್ಕೊಂಬಂದಿದ್ದ. ಸೊ ಸ್ಕೂಲ್ ಶೂಸ್ ಏನಿತ್ತು ಅದು ನಮ್ಮನೆಯಲ್ಲೇ ಇತ್ತಲ್ವ ಅಂದ್ಬಿಟ್ಟು ಬೆಳಗ್ಗೆ ತೊಗೊಂಬಂದೆ. ಇದು ಬೆಳಗ್ಗೆ ತಿಂಡಿ ಕೂಡ ತಿಂದ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಇವಾಗ ಮನೆಗೆ ಹೋಗಬೇಕು. ನಿಜ ನಂಗೆ ಏನು ಕೆಲಸ ಮಾಡೋಕ್ಕಾಗ್ತಿಲ್ಲ, ಫುಲ್ ಟಯರ್ಡ್ ಫೀಲು. ಸೊ ಈ ಥರ ಆಗಿದೆ. ಇವಾಗ ಬನ್ನಿ ಮನೆಗೆ ಹೋಗೋಣ. ಮಮ್ಮಿ ಇಡ್ಲಿ ಮಾಡಿದರು, ಇಡ್ಲಿ ತಿಂದೆ. ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಎದ್ದೆ. ಮತ್ತೆ ಇವಾಗ ಮನೆಗೆ ಹೋಗಿ ನನಗೆ ಅಡುಗೆ ಮಾಡೋ ಅಷ್ಟು ಮೂಡಿಲ್ಲ. ಸೊ ಇಲ್ಲೇ ಮತ್ತೆ ಇಡ್ಲಿ ತಿನ್ಕೊಂಡ್ಬಿಟ್ಟೆ. ಈಗ ಮನೆಗೆ ಹೋಗ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಮಲ್ಕೊತೀನಿ. ಇನ್ನು ನನಗಂತೂ ಫುಲ್ ವಾಯ್ಸ್ ಚೇಂಜ್ ಆಗಿಬಿಟ್ಟಿದೆ. ಅದು ಹೆಂಗಾಯ್ತು ಅಂತ ಗೊತ್ತಿಲ್ಲ. ನಾನು ಮಳೆನಲ್ಲೂ ಏನು ನೆಂದಿಲ್ಲ. ನಾನು ಮೊನ್ನೆ ಚಿಕ್ಕಪೇಟೆಗೆ ಹೋದಾಗ್ಲೂ ಕೂಡ ಅಷ್ಟೇ. ಜೀವನ ಹೇಳ್ತಾನೆ, ಚಿಕ್ಕಪೇಟೆನಲ್ಲೆಲ್ಲ ತಿರುಗ್ದಿಯಲ್ಲ ಮಳೆನಲ್ಲಿ, ಅದಕ್ಕೆ ನಿಂಗೆ ಕೋಲ್ಡ್ ಆಗಿದೆ. ಸೊ ಆ ಥರ ಎಲ್ಲ ಏನೂ ಇಲ್ಲ. ಚಿಕ್ಕಪೇಟೆ ಕಂಪ್ಲೀಟ್ ನಾನೊಂದೇನು 2 ನಿಮಿಷ 3 ನಿಮಿಷ ಅಷ್ಟೇ ಮಳೇಲಿ ನೆಂದಿರ್ತೀನಿ. ಅದನ್ನು ಬಿಟ್ಟರೆ ಮಾಮೂಲಿ ಛತ್ರಿ ತೊಗೊಂಡೆ ಎಲ್ಲ ಕಡೆನೂ ಓಡಾಡಿದ್ದು. ಜೀವನ ಅದೊಂದು ವಿಷಯನ ಇಟ್ಕೊಂಡು ನಿಂಗೆ ಚಿಕ್ಕಪೇಟೆಗೆ ಹೋಗಿದ್ದೆ, ಅದಕ್ಕೆ ನಿಂಗೆ ಹಿಂಗಾಯಿತು ಅಂತಂದ್ಬಿಟ್ಟು ಅದನ್ನೇ ಇಟ್ಕೊಂಡು ಬೈತಾಯಿದ್ರು ನೆನ್ನೆ ಎಲ್ಲ. ಸೊ ಮೋಸ್ಟ್ಲಿ ಅಪ್ಪುಗೆ ಕೋಲ್ಡ್ ಆಗಿತ್ತಲ್ಲ, ಅವನಿಂದ ನನಗೆ ಬಂತೋ ಏನೋ ಅದು ಗೊತ್ತಿಲ್ಲ. ನೆನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ. ಬಟ್ ಡಾಕ್ಟರ್ ಇವಾಗೇನು ನನಗೆ ಟ್ಯಾಬ್ಲೆಟ್ ಅದೆಲ್ಲ ಏನೂ ಕೊಡಲಿಲ್ಲ. ಜಸ್ಟು ಸ್ಟೀಮ್ ತೊಗೋ ಅಂತ ಹೇಳಿದ್ರು ಅಷ್ಟೇ. ಅದಾಗದೇ ವಾಸಿ ಆಗುತ್ತೆ, ನೀನು ಮತ್ತೆ ಟ್ಯಾಬ್ಲೆಟ್ ಆ ಥರದ್ದೆಲ್ಲ ಏನೂ ತೊಗೊಳೋದು ಬೇಡ ಅಂತ ಹೇಳಿದ್ರು. ಇದು ನಾನು ಕೂಡ ಸರಿ ಆಯಿತು ಅಂದ್ಬಿಟ್ಟು ಬಂದೆ. ಮತ್ತು ಜನರಲ್ ಚೆಕಪ್ ಇತ್ತು, ಮಂತ್ಲಿ ಒನ್ಸ್ ಹೋಗಬೇಕಲ್ಲ. ಹೇಗಿದ್ರು ಅದು ಆಗುತ್ತೆ. ಹಾಗೆ ಕೋಲ್ಡ್ಗೆ ಏನಾದರೂ ಟ್ಯಾಬ್ಲೆಟ್ಸ್ ತೊಗೊಂಬರ್ಬೋದು ಅಂತ ಹೇಳಿ ಹೋಗಿದ್ದು, ಅದು ಆಗುತ್ತೆ ಅಂತ. ಸೊ ಡಾಕ್ಟರ್ ಹೇಳಿದ್ರು ಸ್ಟೀಮ್ ತೊಗೋ ಸಾಕು, ಟ್ಯಾಬ್ಲೆಟ್ಸ್ ಎಲ್ಲ ಏನೂ ಬೇಡ. ತುಂಬ ತೀರಾ ಆಗಲಿಲ್ಲ ಅಂತ ಅಂದರೆ ಟ್ಯಾಬ್ಲೆಟ್ ಬರ್ಕೊಟ್ಟಿದ್ದಾರೆ, ಅದನ್ನು ತಗೋ ಅಂತ ಹೇಳಿದ್ರು ಅಷ್ಟೇ. ಈ ಥರ ಇದೆ ಫ್ರೆಂಡ್ಸ್. ನನಗಂತೂ ಆಗ್ತಾಯಿಲ್ಲ, ತುಂಬ ಕೋಲ್ಡ್ ಆಗಿ ಲೈಕ್ ಮಾತಾಡೋಕ್ಕೂ ಕೂಡ ಅದು ವಾಯ್ಸೇ ಬರ್ತಾಯಿಲ್ಲ. ಇವಾಗ ಮನೆಗೆ ಹೋಗ್ಬಿಟ್ಟು ಏನೆಲ್ಲ ತೊಗೊಂಬಂದಿದ್ದೀನಿ ಚಿಕ್ಕಪೇಟೆಯಿಂದ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಹೊಸದಾಗಿ ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ, ಮರಿದಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಲ್ಲಿ ಮನೆ ಹತ್ರ ಕನ್ಸ್ಟ್ರಕ್ಷನ್ ನಡೀತಿದೆ, ಸೊ ಅದರದ್ದೇ ಸೌಂಡು. ನನಗೂ ಕೂಡ ಮಲ್ಕೊಂಡಿದ್ದಲ್ಲ, ಇಲ್ಲಿ ವಿಂಡೋಸ್ ಓಪನ್ ಆಗಿತ್ತು, ಆ ಸೌಂಡಿಗೆ ನಾನು ಎದ್ಬಿಟ್ಟೆ. ಇನ್ನೇನು ಹೋಗೋಣ ಅಲ್ಲಿಗೆ ಮನೆಗೆ. ಫ್ರೆಂಡ್ಸ್ ಮನೆಗೆ ಬಂದೆ. ಮನೆಗೆ ಬಂದುಬಿಟ್ಟು ಒಂದಷ್ಟು ಬಟ್ಟೆಗಳಿತ್ತು, ರಾಶಿ ಬಟ್ಟೆನೇ ಅಂತ ಹೇಳ್ಬೋದು. ಇಲ್ಲೆಲ್ಲ ಫುಲ್ ಗುಡ್ಡೆ ಹಾಕ್ಬಿಟ್ಟಿದ್ರು, ಅದನ್ನೆಲ್ಲ ಫೋಲ್ಡ್ ಮಾಡಿ ಎತ್ತಿಡಬೇಕಾಗಿತ್ತು. ಎತ್ತಿಟ್ಟೆ. ಇನ್ನು ನನ್ನ ಮಗನ ಬಾರ್ಡ್ರು ಕೂಡ ಕ್ಲೀನ್ ಮಾಡಬೇಕಾಗಿತ್ತು. ಅವನದು ಹೆಂಗೆ ಅಂದರೆ ಮೊನ್ನೆ ಎಲ್ಲ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಜೀವನ್ ಮತ್ತು ಅಪ್ಪು ಇಬ್ಬರೂ ಕೂಡ ತೆಗೆದ್ಬಿಟ್ಟು ಎಲ್ಲ ಅಲ್ಲಿ ಮೇಲ್ಗಡೆ ಬೆಡ್ ಮೇಲೆ ಹಾಕ್ಬಿಟ್ಟಿದ್ರು. ಸೊ ಎಲ್ಲನೂ ಕೂಡ ಕ್ಲೀನ್ ಮಾಡಿದ್ದೀನಿ. ಇವಾಗ ಕಂಪ್ಲೀಟ್ ಕ್ಲೀನ್ ಆಗಿದೆ. ಇನ್ನು ಜೀವನ್ದು ಅವರೇ ಮಾಡ್ಕೊಳ್ತಾರೆ.
ಏಕೆಂದರೆ ಅವ್ರಿಗೆ ಹೇಗೆ ಬೇಕೋ ಹಾಗೆ ಜೋಡಿಸ್ಕೊಳ್ತಾರೆ. ಮತ್ತು ನಾನೊಂಥರ ಇಟ್ಟು ಅವ್ರಿಗೆ ಸಿಗ್ದಲೇ ಇರುವಾಗ ಮತ್ತೆ ನಾನೇ ಬರಬೇಕಾಗತ್ತೆ. ಸೊ ಕಂಪ್ಲೀಟಾಗಿ ಅವರೇ ಎಲ್ಲನೂ ಅರೇಂಜ್ ಮಾಡ್ಕೊಂಡ್ಬಿಟ್ಟಿರ್ತಾರೆ. ನಾನೇನು ಇವರು ವಾರ್ಡ್ರೋಬಿಗೆ ತಲೆ ಕೆಡಿಸ್ಕೊಳ್ಳಲ್ಲ. ನಾನೇನು ಮರ್ಚಿಟ್ಟಿರ್ತೀನಿ ಬಟ್ಟೆ ಅದನ್ನೆಲ್ಲ ಈ ರೀತಿ ಮುಂದೆನೇ ಜೋಡಿಸಿರ್ತೀನಿ. ಸೊ ಅವ್ರು ಅದನ್ನು ಜೋಡಿಸ್ಕೊತಾರೆ ಅಷ್ಟೇ. ಇನ್ನು ನಮ್ಮ ಮನೆ ಪಕ್ಕದ ರೋಡಲ್ಲಿ ಟಾರ್ ಹಾಕ್ತಾಯಿದ್ದಾರೆ, ಮುಂದೆ ರೋಡಲ್ಲಿ ಮತ್ತು ಈ ಸೈಡು ರೋಡಲ್ಲಿ. ನಮ್ಮ ರೋಡಿಗಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ರೋಡ್ ಬಂದುಬಿಟ್ಟು ಕಾಂಕ್ರೀಟ್ ರೋಡು. ಸೊ ಟಾರ್ ಹಾಕೋದಿಲ್ಲ. ನಿಜವಾಗ್ಲೂ ಅದೊಂದು ಬೇಜಾರಂತ ಹೇಳ್ಬೋದು. ಯಾಕೆ ಅಂತಂದರೆ ನಮ್ಮ ರೋಡ್ಗೂ ಕೂಡ ಹಾಕಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಈ ಹಬ್ಬಗಳ ಟೈಮಲ್ಲಿ ಯೂಶ್ವಲಾಗಿ ರಂಗೋಲಿ ಎಲ್ಲ ಬಿಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಬಟ್ ಅದೊಂದು ಬೇಜಾರು ಅಷ್ಟೇ. ಮುಂದೆಗಡೆ ರೋಡು, ಅದಾದಮೇಲೆ ಪಕ್ಕದ ರೋಡಲ್ಲಿ ಹಾಕ್ತಾಯಿದ್ದಾರೆ ಟಾರ್ನ. ಇನ್ನು ಮನೆ ಕಸ ಎಲ್ಲ ಗುಡಿಸ್ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಫುಲ್ಲು ಮೇಲ್ಗಡೆಯಿಂದ ಕಸ ಗುಡಿಸ್ಕೊಂಡು ಬಂದೆ. ಕೆಲಸ ಮಾಡೋ ಅಷ್ಟೊತ್ತಿಗೆ ಸಾಕಾಯಿತು. ಮತ್ತು ಇವಾಗ ಟಿ ವಿ ಹತ್ರ ಇನ್ನು ಸ್ಟ್ರಿಪ್ ಲೈಟ್ಸ್ ಇದೆ, ಅದನ್ನೆಲ್ಲ ಆನ್ ಮಾಡಿದಾಗ ಅಲ್ಲೊಂದು ಸ್ವಲ್ಪ ಯಾಕೋ ನನಗೆ ಜಾಡ್ ಕಟ್ಟಿದೆ ಅಂತ ಅನ್ನಿಸ್ತಾ ಇತ್ತು. ಅದನ್ನು ಜೀವನ್ಗೆ ಹೇಳಿದೆ. ಸೊ ಅವರೇ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ಈ ರೀತಿಯಾಗಿ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಇದ್ದರೆ ಮಾಡಿಕೊಡ್ತಾರೆ. ಅವ್ರು ಮಾಡೋದೇ ಇಲ್ಲ ಅಂತಲೂ ಅಲ್ಲ, ಹಂಗನ್ಬಿಟ್ಟು ಎಲ್ಲ ಮನೆ ಕೆಲಸನೂ ಅವ್ರ ಹತ್ರನೇ ಮಾಡಿಸ್ತೀನಿ ಅಂತಲೂ ಅಲ್ಲ. ಸೊ ಈಗ ನೀವೇ ನೋಡ್ತಾ ಇದ್ದೀರಾ, ಇದ್ರೊಳಗೆ ಕಷ್ಟಪಡೋ ಅಂಥದ್ದು ಏನೂ ಇಲ್ಲ. ಯಾರೋ ಒಬ್ಬರು ಹೀಗೆ ಹೇಳಿದರು, ಹಾಗಾಗಿ ಅದೊಂದು ನೆನಪಾಯಿತು, ಅದಕ್ಕಾಗಿ ಹೇಳ್ತಾ ಇದ್ದೀನಿ. ಏನಂದರೆ ಜೀವನ್ಗೆ ಆಕ್ಸಿಡೆಂಟ್ ಆಗಿದೆ, ನಿನಗೆ ಇವಾಗ ಗೊತ್ತಾಗಲ್ಲ, ಮುಂದೆ ಗೊತ್ತಾಗುತ್ತೆ, ಎಲ್ಲ ಕೆಲಸಗಳನ್ನು ಮಾಡಿಸ್ಬೇಡ ಜೀವನ ಹತ್ರ ಅಂತ ಅಂದ್ಬಿಟ್ಟು. ಸೊ ನನ್ನ ಗಂಡ ನನಗೆ ಇಂಪಾರ್ಟೆಂಟ್ ತಾನೆ. ಅವರಿಲ್ಲ ಅಂತಂದರೆ ನಾನು ನನ್ನ ಲೈಫ್ ಹೆಂಗೆ ಯೋಚನೆ ಮಾಡಲಿ? ಸೊ ನಾನು ಅಷ್ಟರ ಮಟ್ಟಿಗೆ ಯೋಚನೆ ಮಾಡಿದ್ರೆ ಅಷ್ಟು ದಡ್ಡಿ ಅಲ್ಲ. ಸೊ ನನ್ನ ಗಂಡ ನನಗೆ ಇಂಪಾರ್ಟೆಂಟು. ಅವ್ರಿಗೆ ಕಷ್ಟ ಬಂದಾಗಲೂ ನಾನೇ ಅವ್ರ ಜೊತೇಲಿ ಇದ್ದಿದ್ದು, ಅವ್ರ ಸುಖ ಬಂದಾಗಲೂ ನಾನೇ ಅವ್ರ ಜೊತೇಲಿರೋದು. ಜಸ್ಟ್ ನನಗೊಂದು ಏನು ನನ್ನ ಕೆಲಸದಲ್ಲಿ ಒಂಚೂರು ಹೆಲ್ಪ್ ಮಾಡ್ಕೊಂಡು ಕೊಟ್ಬಿಟ್ರೆ, ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ ಅನ್ನೋದನ್ನೆಲ್ಲ ತೊಗೊಂಡು ಹೇಳಬೇಕು ಅನ್ನೋ ಥರದ್ದೆಲ್ಲ ಏನೂ ಇಲ್ಲ. ಅವ್ರು ಮುಂಚೆನೂ ನನಗೆ ಹೆಲ್ಪ್ ಮಾಡ್ತಾಯಿದ್ರು, ಈಗಲೂ ನನಗೆ ಅವ್ರು ಏನಾಗುತ್ತೋ ಅದನ್ನು ಹೆಲ್ಪ್ ಮಾಡಿಕೊಡ್ತಾರೆ. ಹಂಗನ್ಬಿಟ್ಟು ಕಸ ಗುಡಿಸ್ಕೊಟ್ಬಿಡು, ಫುಲ್ ಮನೆ ಒರೆಸ್ಕೊಟ್ಬಿಡು ಅಂತ ಅಂದ್ಬಿಟ್ಟು ನಾನೇನು ಹೇಳಲ್ಲ. ಯಾಕಂತ ಅಂದರೆ ಅವ್ರಿಗೆ ಅಷ್ಟು ಮಾಡೋ ಟೈಮೂ ಇರೋಲ್ಲ. ಬೆಳಗ್ಗೆ ಹೋಗ್ತಾರೆ ಅವ್ರು 6:45ಗೆ, ಅವ್ರು ಬರೋದೇ 7 o'clock ಈವ್ನಿಂಗ್ ಆಗಿರುತ್ತೆ. ಇನ್ನು ಯಾವ ಟೈಮಲ್ಲಿ ಅವರು ಕೆಲಸ ಮಾಡೋದಕ್ಕೆ, ನನಗೆ ಹೆಲ್ಪ್ ಮಾಡೋದಕ್ಕೆ ಟೈಮ್ ಸಿಗುತ್ತೆ, ಅದನ್ನು ಅವರೇ ಯೋಚನೆ ಮಾಡಬೇಕು. ಸ್ಯಾಟರ್ಡೆ ಸಂಡೇ 2 ದಿನ ಮನೆಯಲ್ಲಿ ಇರ್ತಾರೆ. ಸೊ ಸ್ಯಾಟರ್ಡೆ ಸಂಡೇ ಇರ್ತಾರೆ ಅಂತ ಅಂದ್ಬಿಟ್ಟು ಇಡೀ ಫುಲ್ ಮನೆ ಕೆಲಸನ ನೀವೇ ಮಾಡಿ ಅಂತಲೂ ನಾನೇನು ಹೇಳಲ್ಲ. ಅವರು ನನಗೆ ಹೆಲ್ಪ್ ಮಾಡಿಕೊಡ್ತಾರೆ. ನಾನು ಆವಾಗ ಆ ಟೈಮಲ್ಲಿ ಅವ್ರಿಗೂ ಬೇಗ ಕೆಲಸ ಮಾಡಿಕೊಟ್ರೆ, ಇನ್ನು ಸ್ಯಾಟರ್ಡೆ ಹೊತ್ತು ಜೀವನೇ ಪೂಜೆ ಮಾಡೋದು. ಸೊ ಆ ಟೈಮಲ್ಲಿ ಬೇಗ ಆಗುತ್ತೆ ಮನೆ ಕೆಲಸ ಅಷ್ಟೇ. ಅದು ಬಿಟ್ಟರೆ ಏನು ಎಲ್ಲ ಮನೆ ಕೆಲಸ ಅವರೇ ಮಾಡಿಬಿಟ್ಟು ಬೆಳಗ್ಗೆ ಆದರೆ ರೆಡಿಯಾಗಿ ಆಫೀಸ್ಗೆ ಹೋಗ್ತಾರೆ ಅನ್ನೋ ಥರ ಏನೂ ಇಲ್ಲ. ನಮ್ಮ ಮನೆ ಕೆಲಸ ನಾನೇ ಮಾಡೋದು, ಈಗಲೂ ಕೂಡ ನಾನೇ ಮಾಡೋದು. ತೀರಾ ಮಟ್ಟ ನನಗೂ ಆಗಲಿಲ್ಲ ಅಂತಂದರೆ ನಾನು ಮಾಡ್ಕೊಳಕ್ಕೆ ಹೋಗಲ್ಲ ಅಷ್ಟೇ. ಸೊ ಎಲ್ಲದರಲ್ಲೂ ತಪ್ಪು ಹುಡುಕಿ ನಮ್ಮನ್ನು ತಪ್ಪು ಅಂತ ಅಂದ್ಬಿಟ್ಟು ಬ್ಲೇಮ್ ಮಾಡಬೇಕು ಅಂತ ನಿಂತಿರೋರಿಗೆ ನಾವು ಹೆಂಗೂ ಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಸೊ ನನ್ನ ಗಂಡ ನನಗೆ ಹೆಲ್ಪ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ಜೀವನ್ ಫಸ್ಟಿಂದನೂ ನನಗೆ ಹೆಲ್ಪ್ ಮಾಡ್ತಾಯಿದ್ದಾರೆ. ಇವಾಗೇನೋ ಸಮಥಿಂಗ್ ಸ್ಪೆಷಲ್ ಅನ್ನೋ ಥರ ಏನಿಲ್ಲ. ಸೊ ಈ ಥರ ಸಣ್ಣ ಪುಟ್ಟ ಏನಾದರೂ ಮಾಡಿಕೊಡೋದ್ರಿಂದ ನನಗೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಸೊ ಇದರಲ್ಲೇ ತಪ್ಪು ಅಂತ ನನಗೇನು ಅನಿಸಿಲ್ಲ ಫ್ರೆಂಡ್ಸ್. ಅವ್ರ ಮನೆ ಅವರು ನೀಟಾಗಿ ಇಟ್ಕೊಳ್ಳೋಕೆ ಏನು ಮಾಡಬೇಕು ಅವರು ಮಾಡ್ತಾಯಿದ್ದಾರೆ. ನಮ್ಮ ಮನೆ ನಾವು ಹೆಂಗೆ ನೀಟಾಗಿ ಇಟ್ಕೋಬೇಕು ಪ್ರತಿದಿನ ನಾವು ಮಾಡ್ತೀವಿ. ಸೊ ಇಷ್ಟೇನೆ. ಸೊ ಈ ಥರ ಸಣ್ಣ ಪುಟ್ಟ ಕೆಲಸ ಎಲ್ಲ ಏನಿರುತ್ತೆ ಅದನ್ನೆಲ್ಲ ನಾವು ಭಾನುವಾರ ಇಟ್ಕೊಳ್ತೀವಿ, ಡಸ್ಟಿಂಗ್ದು ಅದೆಲ್ಲ. ಬಟ್ ಅದು ಏನಂತ ಗೊತ್ತಿಲ್ಲ, ಬೇಗನೆ ಜಾಡ್ ಕಟ್ಬಿಡುತ್ತೆ, ಎಸ್ಪೆಷಲಿ ಟಿ ವಿ ಯೂನಿಟ್ ಹತ್ರ. ಸೊ ಹಾಗಾಗಿ ಅದು ಲೈಟ್ಸ್ ಆನ್ ಮಾಡಿದಾಗ ಕಾಣಿಸ್ತು ಅಂದ್ಬಿಟ್ಟು ಹಾಗೆ ಹೇಳಿದೆ, ಅದನ್ನು ಡಸ್ಟಿಂಗ್ ಮಾಡಿಕೊಂಡ್ರು. ನೆನ್ನೆ ನಾನು ಚಿಕ್ಕಪೇಟೆಯಿಂದ ಏನೆಲ್ಲ ತೊಗೊಂಬಂದೆ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡೆ, ಬಟ್ ಆಗಲಿಲ್ಲ. ಇವಾಗ ಬೆಳಗ್ಗೆ ಎದ್ದು ಎಲ್ಲ ಕೆಲಸಗಳನ್ನ ಮಾಡಿ ಮುಗಿಸ್ಕೊಂಡು ಮನೆಯಲ್ಲಿ ಇವಾಗ ಫ್ರೆಶ್ ಅಪ್ ಆಗಿ ಕೂತ್ಕೊಂಡು ವ್ಲಾಗ್ನ ಮಾಡ್ತಾಯಿದ್ದೀನಿ. ಹಾಗೆಯೇ ಇವಾಗ ಮಧ್ಯಾಹ್ನದ ಮೇಲೆ ನಾನು ನನ್ನ ತಂಗಿ ಮನೆಗೆ ಕೂಡ ಹೋಗಬೇಕು. ಏನಕ್ಕೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಇವಾಗ ಏನೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ಚಿಕ್ಕಪೇಟೆಯಿಂದ ಅಂತ ಅಂದ್ಬಿಟ್ಟು ಶೇರ್ ಮಾಡ್ಕೊಳ್ತೀನಿ. ಸೊ ಬನ್ನಿ, ತಡ ಮಾಡಿದಂತೆ ಬೇಗ ಇದೆಲ್ಲ ಚಿಕ್ಕಪೇಟೆಯಿಂದ ತೊಗೊಂಬಂದೆ ಅಂತ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ಫಸ್ಟಿಗೆ ಬಂದ್ಬಿಟ್ಟು ಈ ಒಂದು ಬ್ಯಾಗ್ನ ತೊಗೊಂಡಿದ್ದೀನಿ. ಇದು ಯಾಕೆ ಅಂತ ಅಂದರೆ ನಾನು ಎಕ್ಸ್ಟ್ರಾ ಬ್ಯಾಗ್ ಏನು ತೊಗೊಂಡು ಹೋಗಿರಲಿಲ್ಲ. ವಾಪಸ್ ಚಿಕ್ಕಪೇಟೆಯಿಂದ ಬರೋವಾಗ ತುಂಬ ಲಗೇಜ್ ಇತ್ತು, ಆಮೇಲೆ ಕೈಯಲ್ಲಿ ಇಟ್ಕೊಂಡು ಬರೋದಕ್ಕಾಗ್ತಿರಲಿಲ್ಲ, ತುಂಬ ಕಷ್ಟ ಅಂತ ಅನ್ನಿಸ್ತಿತ್ತು. ಹಾಗಾಗಿ ನಾನು ಈ ಒಂದು ಬ್ಯಾಗ್ನ ತೊಗೊಂಡೆ. ಏನಕ್ಕಾದ್ರೂ ಯೂಸ್ ಆಗೇ ಆಗುತ್ತೆ ಅಂತ ಅಂದ್ಬಿಟ್ಟು. ನನಗಂತೂ ಕ್ವಾಲಿಟಿ ತುಂಬಾ ಇಷ್ಟ ಆಯಿತು. ಮೇಲ್ಗಡೆ ಬಂದ್ಬಿಟ್ಟು ಒಂಥರ ಜೂಟ್ ಮೆಟೀರಿಯಲ್ ಇದೆ, ಒಳಗಡೆ ಅಂತೂ ಚೆನ್ನಾಗಿದೆ, ಒಂಥರ ಕ್ವಾಲಿಟಿ ಎಲ್ಲ ಅಂದರೆ ತುಂಬ ಚೆನ್ನಾಗಿದೆ. ಸೊ ಇದನ್ನು ಬೈ ಮಾಡಿದೆ. ಮತ್ತು ಇದರೊಳಗೇ ಒಂದಷ್ಟು ಐಟಮ್ನ ಕೂಡ ಇಟ್ಕೊಂಡಿದ್ದೀನಿ.
ನೋಡ್ಬೋದು ಒಳಗಡೆ ಈ ರೀತಿಯಾಗಿ ಇದೆ. ಇವಾಗ ಏನಕ್ಕಾದರೂ ಬೇಕಾಗುತ್ತೆ, ಬ್ಯಾಗ್ಗಳಂತೂ ಏನು ವೇಸ್ಟ್ ಆಗಲ್ಲ. ಒಂದಿತ್ತು ನನ್ನ ನಾದಿನಿ ಬಂದಿದ್ನಲ್ಲ, ಆವಾಗ ಅವಳು ಇಲ್ಲೆಲ್ಲ ಏನು ಶಾಪಿಂಗ್ ಮಾಡಿದ್ಲು ಅದನ್ನು ತೊಗೊಂಡು ಹೋಗೋದಕ್ಕೆ ಅಂದ್ಬಿಟ್ಟು ಆ ಬ್ಯಾಗ್ನ ಅವಳಿಗೆ ಕೊಟ್ಬಿಟ್ಟೆ. ಯಾಕಂದರೆ ಅವಳು ತೊಗೊಂಡು ಬಂದು ಒಂದೇ ಬ್ಯಾಗ್, ಸೊ ಅವಳಿಗೆ ಬೇಕಾಗುತ್ತೆ ಎತ್ಕೊಂಡು ಹೋಗೋದಕ್ಕೆ ಏನಾದರೂ ಲಗೇಜ್ ಅಂತ ಅಂದ್ಬಿಟ್ಟು ಅವಳಿಗೆ ಕೊಟ್ಬಿಟ್ಟೆ. ಸೊ ನನಗೆ ಇನ್ನೊಂದು ಬೇಕಾಗಿತ್ತು ಅಂದ್ಬಿಟ್ಟು ಇದನ್ನು ತೊಗೊಂಡೆ. ಚಿಕ್ಕ ಬ್ಯಾಗೇ, ತುಂಬ ಏನು ದೊಡ್ಡದು ಅಂತ ಅಲ್ಲ, ಬಟ್ ಫೈನ್ ಚೆನ್ನಾಗಿದೆ. 100 ರೂಪೀಸ್ ಕೊಟ್ಟೆ ಇದಕ್ಕೆ ನಾನು. ಸೊ ಈ ರೀತಿ ಚೆನ್ನಾಗಿದೆ. ಸೊ ಇದನ್ನು ಒಂದು ಬೈ ಮಾಡಿದೆ. ಆಮೇಲೆ ಒಳಗಡೆ ಜಿಪ್ ಕೂಡ ಬರುತ್ತೆ. ಏನಾದರೂ ಅಮೌಂಟೆಲ್ಲ ಇಟ್ಕೊಳ್ತೀವಿ ಅಂತ ಅಂದರೆ ನಾವಲ್ಲಿ ಇಟ್ಕೋಬೋದು. ಎಕ್ಸ್ಟ್ರಾ ಜಿಪ್ಗಳೆಲ್ಲ ಏನೂ ಕೊಟ್ಟಿಲ್ಲ. ಅಲ್ಲಿ ರೋಡ್ ಸೈಡೆಲ್ಲ ಸೆಲ್ ಮಾಡ್ತಾ ಇರ್ತಾರೆ. ಸೊ ಇದೊಂದು ಈ ರೀತಿಯಾಗಿ ಕೊಟ್ಟಿದ್ದಾರೆ. ಇಷ್ಟೇ. ಇದು ಬಿಟ್ಟರೆ ಹಿಂದೆ ಮುಂದೆ ಈ ಥರದ್ದೆಲ್ಲ ಏನೂ ಜಿಪ್ ಕೊಟ್ಟಿಲ್ಲ. ಸೊ ಸಿಂಪಲ್ ಬ್ಯಾಗು. ನನಗೆ ಈ ಡಿಸೈನ್ ಇಷ್ಟ ಆಯಿತು, ಸೊ ಇದನ್ನು ಬೈ ಮಾಡಿದೆ. ಇದಕ್ಕೆ 100 ರೂಪೀಸ್ ಕೊಟ್ಟೆ. ಅದಾದಮೇಲೆ ನೆಕ್ಸ್ಟು ನನಗೆ ಒಂದಷ್ಟು ಪಿನ್ಗಳು ಬೇಕಾಗಿತ್ತು. ಮನೆಯಲ್ಲಿ ಎಷ್ಟು ಪಿನ್ಗಳಿದ್ರೂ ಸಾಕಾಗೋದೇ ಇಲ್ಲ. ಯಾವಾಗಲೂ ಅಷ್ಟೇ ಎಷ್ಟೊಂದು ತೊಗೊಂಡು ಬರ್ತೀವಿ, ಅದು ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ಹಾಗಾಗಿ ಇದು ಬಂದುಬಿಟ್ಟು ಒಂದು ಪ್ಯಾಕಲ್ಲಿ 9 ಬಂಚ್ ಬರುತ್ತೆ ಅಂತ ಹೇಳಿದ್ರು. ಒಂದು ಪ್ಯಾಕಿಗೆ 50 ರೂಪಾಯಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ತೊಗೊಂಡೆ. 2 ಪ್ಯಾಕ್ನ ತೊಗೊಂಡೆ ನಾನು. 2 ಪ್ಯಾಕಿಗೆ ಬಂದು 100 ರೂಪೀಸ್ ಆಯಿತು. ಸೊ ಓಕೆ, ತೊಗೋಬೋದು. ಒಂದೊಂದ್ಸಲಿ ಹೋಗಿ ಶಾಪಿಂದ ತೊಗೊಂಬರೋ ಬದಲು ಒಂದೇ ಸಲ ಈ ರೀತಿ ತಂದಿಟ್ಕೊಂಡ್ಬಿಟ್ರೆ ಬೆಸ್ಟ್ ಅಂತ ಅನಿಸ್ತು. ಸೊ ಹಾಗಾಗಿ ಇದನ್ನು ತೊಗೊಂಡೆ. ಸೊ ಸೇಫ್ಟಿ ಪಿನ್ಸು. ಅದಾದಮೇಲೆ ಬ್ಯಾಂಗಲ್ ಬೇಕಾಗಿತ್ತು ನನ್ನ ತಂಗಿಗೆ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಂಗಲ್ನ ತೊಗೊಂಡು ಬಂದೆ. ಮತ್ತು ನಾನು ಯಾವಾಗ ಹೊರಗಡೆ ಹೋಗ್ತೀನೋ ಏನೋ ಗೊತ್ತಿಲ್ಲ, ಮತ್ತು ಇಲ್ಲಿ ಶಾಪಿಂಗ್ ಮಾಡಬೇಕಂದ್ರೆ ಮನೆ ಹತ್ರ ತೊಗೊಳ್ಬೇಕಂದ್ರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಹೇಗಿದ್ರೂ ಚಿಕ್ಕಪೇಟೆಗೆ ಹೋಗಿದ್ದೀನಿ ಅಲ್ವಾ, ಉಷಾಕನೂ ಬಳೆಗಳು ತೊಗೋಬೇಕು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದರು. ಸರಿ ನಾನು ತೊಗೊಂಡ್ಬಿಡ್ತೀನಿ ಅಂತ ಅಂದ್ಬಿಟ್ಟು ಈ ಒಂದು ಬ್ಯಾಂಗಲ್ನ ತೊಗೊಂಡೆ. ಒಂದು ಸೆಟ್ಟಿಗೆ ಬಂದು 100 ರೂಪೀಸ್. ಸೊ 2 ತೊಗೊಂಡಿದ್ದೀನಿ ನಾನು. 2ಕ್ಕೆ ನನಗೆ 200 ರೂಪೀಸ್ ಆಯಿತು. ನಿಜ ವರ್ತ್ ಅಂತ ಹೇಳ್ಬೋದು. ಬಳೆಗಳು ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ರೈನ್ ಡ್ರಾಪ್ ಬ್ಯಾಂಗಲ್ ಅಂತೇನೋ ಹೇಳ್ತಾರೆ. ಸೊ ಈ ರೀತಿಯಾಗಿ ಇದೆ. ನಂಗೆ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಅಂತೂ ಆ ಒಂದು ಶಾಪಲ್ಲಿ ಬಳೆಗಳು ಏನು ತೊಗೊಂಡಿದ್ದೀನಿ ಒಂದಷ್ಟು ಬಳೆಗಳು ಅದೇ ಇದ್ದಾವೆ. ಸೊ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಲರ್ಸೂ ಕೂಡ ನಾನು ತೊಗೊಂಡ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಬಳೆಗಳು ಅಲ್ಲಿ. ಬೇರೆ ಶಾಪಿಗೆ ಕಂಪೇರ್ ಮಾಡಿಕೊಂಡ್ರೆ ಆ ಒಂದು ಶಾಪಲ್ಲಿ ಡಿಸೈನ್ಸ್ ಕೂಡ ಚೆನ್ನಾಗಿ ಸಿಗುತ್ತೆ. ಹಾಗೆಯೇ ರೀಸನಬಲ್ ಪ್ರೈಸಲ್ಲೇ ಅವರು ಕೊಡ್ತಾರೆ ಅಂತ ಹೇಳ್ಬೋದು. ದೆನ್ ಇದಾದಮೇಲೆ ನೆಕ್ಸ್ಟು ಫಸ್ಟು ಶಾಪಿಂಗ್ ನಾನು ಆ್ಯಕ್ಚುಲಾಗಿ ಚಿಕ್ಕಪೇಟೆನಲ್ಲಿ ಮಾಡಿದ್ದು ಇದೇನೇ. ಮನೆಯಲ್ಲಿ ಏನಾದ್ರು ಫಂಕ್ಷನ್ಗಳು ಮಾಡ್ತಾ ಇರ್ತೀವಿ. ಸೊ ಜಡೆಬಿಲ್ಲೆ ಆ ಥರದ್ದೆಲ್ಲ ಬೇಕಾಗೇ ಇರುತ್ತೆ. ಡಾವ್ ಆಗಿರ್ಬೋದು, ಜಡೆಬಿಲ್ಲೆ ಇಂಥದ್ದೆಲ್ಲ ತೊಗೊಂಡು ನಾವು ಇಟ್ಕೊಂಡ್ರೆ ಹೊರಗಡೆ ಹೋಗಿ ರೆಂಟಿಗೆ ತೊಗೊಂಬರೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ನನಗೆ ಇದೊಂದು ಬೇಕಾಗಿತ್ತು. ನನ್ನ ಹತ್ರ ಒಂದು ಜಡೆಬಿಲ್ಲೆ ಆಲ್ರೆಡಿ ಇದೆ, ಅಂದರೆ ಜಡೆ ಸಮೇತನೇ ಬಿಲ್ಲೆಗಳು ಬರ್ತಾವಲ್ಲ ಅದು ಆಲ್ರೆಡಿ ಇದೆ. ಬಟ್ ಅದು ಬಂದ್ಬಿಟ್ಟು ತುಂಬ ಹಳೇ ಟ್ರೆಂಡ್ ಆಗೋಯ್ತು ಅದು. ಸೊ ಇವಾಗಿನ ಹೊಸ ಟ್ರೆಂಡಲ್ಲಿ ಈ ಥರ ತೊಗೊಳ್ಳೋಣ ಅಂತ ತುಂಬ ಆಸೆ ಇತ್ತು. ಸೊ ಇದನ್ನು ಬೈ ಮಾಡಿದ್ದೀನಿ. ತುಂಬ ಉದ್ದ ಇದೆ, ತುಂಬ ಉದ್ದ ಇದೆ. ಪರ್ಸ್ನಲಿ ನಂಗೆ ತುಂಬಾ ಇಷ್ಟ ಆಯಿತು. ನಾನು ನಮ್ಮನೆ ಗೃಹ ಪ್ರವೇಶ ಟೈಮಲ್ಲಿ ಆ್ಯಕ್ಚುಲಾಗಿ ಹೀಗೆ ಒಂದು ಶಾಪಲ್ಲಿ, ಅಂದರೆ ನಮ್ಮನೆ ನಿಯರ್ ಬೈ ಒಂದು ಶಾಪಲ್ಲಿ ಒಂದು ಜಡೆಬಿಲ್ಲೆನ ರೆಂಟಿಗೆ ಅಂತ ಬುಕ್ ಮಾಡಿಬಿಟ್ಟು ಬಂದಿದ್ದೆ. ಸೊ ಅವರು ಬೇರೆಯವ್ರಿಗೆ ಕೊಟ್ಬಿಟ್ಟಿದ್ರು. ನಂಗೆ ತುಂಬ ಬೇಜಾರಾಗಿ ಹೋಗ್ಬಿಟ್ಟಿತ್ತು. ಮೇಕಪ್ ಆರ್ಟಿಸ್ಟಿಗೆ ಕೇಳಿದ್ದಕ್ಕೆ ಅವರು ಸರಿ ಬಿಡಿ ನಾನೇ ಮಾಡಿಕೊಡ್ತೀನಿ, ಇರೋ ಹೇರ್ ಲೆಂತ್ಗೆ ಎಕ್ಸ್ಟೆನ್ಷನ್ ಹಾಕಿ ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಸುಮ್ಮನಾದೆ. ಬಟ್ ಆ ಟೈಮಲ್ಲಿ ಜಡೆಬಿಲ್ಲೆ ಇದ್ದಿದ್ದರೆ ನನ್ನ ಔಟ್ಪುಟ್ ತುಂಬಾ ಚೆನ್ನಾಗಿ ಬರ್ತಿತ್ತು. ನಂಗೆ ತುಂಬಾ ಇಷ್ಟ ಆಯಿತು. ಅದೊಂದು ಜಡೆಬಿಲ್ಲೆ ಹಾಕ್ಸ್ಕೊಂಡು ರೆಡಿ ಆಗಬೇಕು ಉದ್ದ ಜಡೆಲಿ ಅಂತ ಅಂದ್ಬಿಟ್ಟು. ಬಟ್ ಅದೊಂದು ಬೇಜಾರಾಯಿತು ನನಗೆ ಅಷ್ಟೇ. ಸೊ ಈ ಥರ ಮಿಸ್ಟೇಕ್ ಮತ್ತೆ ಆಗೋದು ಬೇಡ ಅಂತ ಅಂದ್ಬಿಟ್ಟು ನಾನು ತೊಗೊಂಡ್ಬಿಡೋಣ, ಹೇಗಿದ್ರು ಇದ್ರೆ ಏನು ವೇಸ್ಟ್ ಆಗೋಲ್ಲ, ಇದೇನು ಹಾಳಾಗಲ್ಲ. ಸೊ ತೊಗೊಂಡು ಇಟ್ಕೊಂಡ್ರೆ ನಮ್ಮ ಮನೆಯಲ್ಲಿ ಯಾರಿಗೆ ಬೇಕಾದರೂ ಯೂಸ್ ಆಗುತ್ತೆ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಸೊ ಈ ರೀತಿಯಾಗಿದೆ ಡಿಸೈನ್. ಇದರಲ್ಲಿ ಮೇಯ್ನಾಗಿ ಇನ್ನೊಂದೇನು ಅಂದರೆ ಈ ರೀತಿಯಾಗಿ ಉಕ್ಕನ್ನ ಕೊಟ್ಟಿದ್ದಾರೆ ಅಲ್ಲಲ್ಲೇ. ಸೊ ನಾವು ಜಡೆನ ಹಾಕ್ಬಿಟ್ಟು ನೀಟಾಗಿ ಫಿಕ್ಸ್ ಮಾಡ್ಬೋದು. ಇಲ್ಲಿ ಅಳ್ಳಾಡೋದಿಲ್ಲ, ಮತ್ತು ಏನು ಹೊಲಿಬೇಕು ಆ ಥರದ್ದೆಲ್ಲ ಏನೂ ನೆಸಸರಿ ಇರೋದಿಲ್ಲ. ಸೊ ಈಸಿ ಟು ಮೈಂಟೈನ್ ಅಂತಲೇ ಹೇಳ್ಬೋದು. ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಈ ರೀತಿ ಒಂದು ಇದನ್ನು ಕೂಡ ಕೊಟ್ಟಿದ್ದಾರೆ, ಕುಚ್ಚು ಥರ. ನಂಗೆ ತುಂಬಾ ಇಷ್ಟ ಆಯಿತು ಫ್ರೆಂಡ್ಸ್. ನಾನು ತೊಗೊಂಡಿರೋದು ಬಂದು ಮಲ್ಟಿ ಕಲರಲ್ಲ, ಮೆರೂನ್ ಕಲರಲ್ಲಿ ತೊಗೊಂಡಿದ್ದೀನಿ. ಅದಕ್ಕೆ ಈ ರೀತಿಯಾಗಿ ಪರ್ಲ್ ಬೀಡ್ಸ್ನ ಕೊಟ್ಟಿದ್ದಾರೆ. ಪಿಕಾಕ್ ಡಿಸೈನ್ ಬರುತ್ತೆ ಈ ರೀತಿಯಾಗಿ. ಸೊ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು. ಇದಕ್ಕೆ ನಾನು ಕೊಟ್ಟಿದ್ದು 950 ರೂಪೀಸ್. ಅವ್ರು 1200 ಅಂತ ಹೇಳಿದ್ರು. ಲಾಸ್ಟ್ ನಾನು 950 ರೂಪೀಸ್ನ ಕೊಟ್ಟೆ. ಅವರು 750ಗೆ ಕೇಳಿದೆ, ಅವ್ರು ಕೊಡಲಿಲ್ಲ. ಫೈನಲಿ 950 ಅಂದ್ರಲ್ಲೋ, ಅದು ವರ್ತ್ ಅಂತಲೇ ಅನ್ನಿಸ್ತು ನನಗೆ. ಸೊ ಇದನ್ನು ತೊಗೊಂಡೆ. ಅದಾದಮೇಲೆ ನಾನು ಯೋಚನೆ ಕೂಡ ಮಾಡಿರಲಿಲ್ಲ ನಾನು ಇದನ್ನು ತೊಗೋಬೇಕು, ಇದು ನನಗೆ ನೆಸೆಸರಿ ಇದೆ ಅಂತ ಅಂದ್ಬಿಟ್ಟು.
ಏನಂದರೆ ಲಾಸ್ಟ್ ಇಯರ್ ನಾನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಯಾಕೆ ಅಂದರೆ ಇವಾಗ ನಾನೇನು ಯೂಸ್ ಮಾಡ್ತಾಯಿದ್ದೀನಿ ನಮ್ಮನೆ ವೈಭವಲಕ್ಷ್ಮಿ ಪೂಜೆಗೆ, ವರಮಹಾಲಕ್ಷ್ಮಿ ಹಬ್ಬ ಪೂಜೆಗೆ. ಸೊ ಆ ಒಂದು ಪೂಜೆಗೇನು ಮುಖವಾಡ ಇತ್ತು ಅದು ಬಂದುಬಿಟ್ಟು ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಬಿದ್ದುಬಿಟ್ಟು ಹಿಂಗೆ ಒಂದು ಸ್ವಲ್ಪ ಹಿಂಗೆ ಮಾರ್ಕ್ ಥರ ಆಗೋಗ್ಬಿಟ್ಟಿತ್ತು. ಅಂದರೆ ಕುಂಕುಮದ್ದು ನೀರು ಮಾರ್ಕ್ ಆಗಿತ್ತು. ಸೊ ನಾನು ಅಂದ್ಕೊಂಡಿದ್ದೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಬಟ್ ಈ ಸಲ ತೊಗೊಳ್ತೀನಿ ಅಂತ ನಿಜ ಅಂದ್ಕೊಂಡಿರಲಿಲ್ಲ. ಸುಮ್ಮನೆ ಹೋದ್ವಿ, ಉಷಾಕ್ಕ ನೋಡಿದ್ರಲ್ವ, ಅವ್ರಿಗೆ ಇಷ್ಟ ಆಯಿತು, ತೊಗೋತೀನಿ ಅಂತ ಹೇಳಿದ್ರು. ಸರಿ ಅಕ್ಕ ನಾನು ತೊಗೋತೀನಿ, ಕೇಳು ಕಡಿಮೆಗೆ ಏನಾದ್ರು ಮಾಡಿಕೊಡ್ತಾರಾ ಅಂತ ಅಂದ್ಬಿಟ್ಟು ಶಾಪಲ್ಲಿ ಕೇಳಿದ್ದು. ಬಟ್ ನಿಜವಾಗ್ಲೂ ಹೇಳ್ತೀನಿ, ಇಡೀ ಚಿಕ್ಕಪೇಟೆನಲ್ಲೇ ಅಷ್ಟು ಕಡಿಮೆಗೆ ಯಾರೂ ಕೊಡೋಲ್ಲ ಅಂತ ಅನಿಸುತ್ತೆ. ಅದು ವಿತ್ ಜ್ಯುವೆಲ್ಲರಿ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನನಗೆ ಪರ್ಸ್ನಲಿ. ಇದೇನಿದೆ ಮುಖವಾಡ ನೋಡ್ತಾ ಇದ್ದಂಗೆ ಎಷ್ಟು ಖುಷಿ ಆಗಿಬಿಡುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿದೆ ಇದು ಅಂತ. ನೀಟಾಗಿ ಈ ರೀತಿಯಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ ಇದನ್ನು. ಬಟ್ ನಮಗೇನಂದರೆ ಒಂದು ಬಾಕ್ಸ್ ಬೇಕಾಗಿತ್ತು, ಆಮೇಲೆ ಏನಾದ್ರು ಡ್ಯಾಮೇಜ್ ಆದರೆ ಯಾಕೆ ಅಂತ ಅಂದ್ಬಿಟ್ಟು ಈ ಒಂದು ಬಾಕ್ಸ್ನ ಕೂಡ ನಾನು ಅವೆನ್ಯೂ ರೋಡ್ ಹತ್ರ ಬೈ ಮಾಡಿದ್ದು. 80 ರೂಪೀಸ್ ಆಯ್ತು ಅದಕ್ಕೆ. ಸೊ ನೋಡ್ಬೋದು, ಈ ರೀತಿ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಪೇಪರೆಲ್ಲ ಹಾಕಿ ಕೊಟ್ಟಿದ್ದಾರೆ. ಎಷ್ಟು ಲಕ್ಷಣವಾಗಿದೆ ಅಂದರೆ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನಾನು ಏನಂದರೆ ಇದೊಂದು ಎಕ್ಸ್ಟ್ರಾ ಪೀಸ್ನ ಹಾಕಿಸ್ಕೊಂಡೆ. ಇದೇನಿದೆ ಈ ಪೀಸು, ಇದನ್ನು ಎಕ್ಸ್ಟ್ರಾ ಹಾಕಿಸ್ಕೊಂಡೆ. ಸೊ ಅವ್ರು ನನಗೆ 200 ರೂಪೀಸ್ ಎಕ್ಸ್ಟ್ರಾ ಆಗುತ್ತೆ ಅಂತ ಅಂದರು. ನಾನು 200 ಬೇಡ, ನಾನು ಏನು ಬಾರ್ಗೇನ್ ಮಾಡಲ್ಲ ನಿಮ್ಮ ಹತ್ರ, 100 ರೂಪೀಸ್ ಕೊಡ್ತೀನಿ, 2500 ಅಂತ ಅವ್ರು ಹೇಳ್ತಿದ್ದಾರೆ ಅಲ್ವಾ. ಸೊ ಉಷಕ ಬಂದುಬಿಟ್ಟು 2400 ಏನೋ ಪೇ ಮಾಡಿದ್ರು. ನಾನೇನಂದರೆ ನಾನು ಬಾರ್ಗೇನೂ ಮಾಡಲ್ಲ ನಿಮ್ಮ ಹತ್ರ, ನನಗೆ ಇದೇನಿದೆ ಇದಕ್ಕೆ 100 ರೂಪೀಸ್ ಅಂತ ಮಾಡ್ಕೊಳ್ಳಿ, 200 ಬೇಡ, 200 ಕೊಟ್ಬಿಟ್ರೆ ಏನು ಗೊತ್ತಾ 2700 ಆಗೋಗ್ಬಿಡುತ್ತೆ ಅಂದ್ಬಿಟ್ಟು, ಬೇಡ 2600 ಕೊಡ್ತೀನಿ, ಹಾಕೊಂಡು ಕೊಡಿ ಅಂತ ಅಂದ್ಬಿಟ್ಟು ಈ ಥರ ಅಲಂಕಾರನ ಮಾಡಿಸ್ಕೊಂಡೆ. ಎಷ್ಟು ಲಕ್ಷಣವಾಗಿದೆ ಗೊತ್ತಾ. ನನಗೆ ಮೇಯ್ನಾಗಿ ಏನು ಅಂದರೆ ಈ ಮೂಗ್ ಬಟ್ ತುಂಬ ಇಷ್ಟ ಆಗಿದ್ದು ಅಂದರೆ, ಸೊ ನೋಡ್ಬೋದು ಡಿಸೈನ್ ಯಾವ ರೀತಿ ಇದೆ ಅಂತ ಅಂದ್ಬಿಟ್ಟು ತುಂಬ ಚೆನ್ನಾಗಿದೆ. ಮತ್ತು ಅಲಂಕಾರ ಮಾಡಿಕೊಟ್ಟಿರೋದನ್ನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಮತ್ತು ಯಾರೋ ಒಬ್ಬರು ಹೇಳಿದರು ವೀವರು, ನೀವು ಇಷ್ಟೆಲ್ಲ ಖರ್ಚು ಮಾಡ್ತೀರಾ ಅಲ್ವಾ, ಬೆಳ್ಳಿದೇ ತೊಗೋಬೋದಲ್ವ ಅಂತ. ನಿಜ ಹೇಳಬೇಕು ಅಂದರೆ ನಂಗೆ ಬೆಳ್ಳಿದು ತೊಗೊಳೋದಕ್ಕೆ ಅದು ಏನೋ ಗೊತ್ತಿಲ್ಲ, ಇಂಟ್ರೆಸ್ಟೇ ಇಲ್ಲ. ಯಾಕೆಂದರೆ ನನಗೆ ನ್ಯಾಚುರಲಾಗಿ ಮುಖ ಇರಬೇಕು, ಲೈಕ್ ನೋಡಿದಾಗ ದೇವಿಯಲ್ಲಿ ಕೂತಿದ್ದಾರೆ ಅನ್ನೋ ಥರ ಅನಿಸ್ಬೇಕು, ಆ ರೀತಿ ಇರಬೇಕು ಅಂತ ಅಂದ್ಬಿಟ್ಟು ನನಗೆ ಬೆಳ್ಳಿದೇನೋ ನಂಗೆ ಇಷ್ಟ ಇಲ್ಲ ಫ್ರೆಂಡ್ಸ್. ಅದು ಅವ್ರವ್ರ ಇಷ್ಟ, ಅವ್ರಿಗೆ ಇಷ್ಟ ಆದರೆ ಅವ್ರು ತೊಗೊಳ್ತಾರೆ. ಬಟ್ ನನಗದೇನೋ ಇಲ್ಲಿವರೆಗೂ ಬೆಳ್ಳಿ ತೊಗೋಬೇಕು ಅನ್ನೋದು ಬಂದಿಲ್ಲ. ಆ್ಯಂಡ್ ನನಗೆ ಈ ಥರದ್ದೇ ಇಷ್ಟ, ನಂಗೆ ತುಂಬ ಇಷ್ಟ ಆಗಿ ಇದನ್ನು ಬೈ ಮಾಡಿದ್ದು. ಅಲಂಕಾರನೂ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಜ್ಯುವೆಲ್ಲರಿ ಆಗಿರ್ಬೋದು, ಇದಾಗಿರ್ಬೋದು, ಜುಮ್ಕಾ ಎಲ್ಲನೂ. ಇಫ್ ಇನ್ ಕೇಸ್ ನಮಗೆ ಬೇಡ ಅಂತಂದರೆ ನಾವು ಇದನ್ನು ಹಿಂಗೆ ರಿಮೂವ್ ಕೂಡ ಮಾಡ್ಕೋಬೋದು. ನೋಡ್ಬೋದು ಈ ರೀತಿ ರಿಮೂವ್ ಕೂಡ ಮಾಡ್ಕೋಬೋದು. ನಮ್ಗೆ ಯಾವ ಜ್ಯುವೆಲ್ಲರಿ ಬೇಕೋ ಅದನ್ನು ನಾವು ಅಲ್ಲಿ ಸ್ಟಿಕ್ ಆನ್ ಮಾಡ್ಕೋಬೋದು. ಇದು ಈ ಥರ ಸ್ಟಿಕ್ ಆನ್ದು ಗಮ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಿ ಅವರು ಈ ಥರ ಪೇಸ್ಟ್ ಮಾಡಿರ್ತಾರೆ ಅಷ್ಟೇ. ಅದೇನೋ ನಮಗೆ ಇದೇ ಇರಬೇಕು, ಇದೇ ಫಿಕ್ಸು ಅನ್ನೋ ಥರನೂ ಏನೂ ಇಲ್ಲ, ಬೇಕಾದರೆ ನಾವು ಚೇಂಜ್ ಮಾಡ್ಕೋಬೋದು. ಇದಕ್ಕೆ ನಾನು ಕೊಟ್ಟಿದ್ದು 2600. ನಿಜ ವರ್ತ್ ಬೈಯಿಂಗ್ ಅಂತಲೇ ಅನಿಸ್ತು ನನಗೆ. ಮತ್ತು ಅಮ್ಮನ ಮುಖನೂ ಕೂಡ ಅಷ್ಟೇ ಎಷ್ಟು ಲಕ್ಷಣವಾಗಿ ತುಂಬ ಕ್ಯೂಟಾಗಿ ಕಾಣಿಸ್ತಿದೆ. ಮಾತ್ರ ಇದನ್ನು ಎಷ್ಟು ಹುಡುಕಿ ತೊಗೊಂಡಿದ್ದೀನಿ ಅಂದರೆ ಏನಾದರೂ ಒಂದೊಂದು ಮೀನ್ಸ್ ಈ ಕೂದಲ ಹತ್ರ ಆಗಿರ್ಬೋದು ಅಥವಾ ಮುಖದಲ್ಲಿ ಏನಾದ್ರು ಆಗಿರ್ಬೋದು, ಏನಾದರೂ ಒಂದೊಂದು ಪ್ರಾಬ್ಲಮ್ ಇರ್ತಿತ್ತು. ಪೇಂಟ್ ಹೋಗ್ಬಿಟ್ಟಿರ್ತಿತ್ತು, ಇಲ್ಲಾಂದರೆ ಕರೆಕ್ಟಾಗಿ ಅಲ್ಲಿ ಪೇಂಟಿಂಗ್ ಮಾಡ್ತಿರ್ಲಿಲ್ಲ. ಸೊ ಎಲ್ಲನೂ ಡಿಟೇಲಾಗಿ ನೋಡಿಬಿಟ್ಟು ನಾನು ತೊಗೊಂಡ್ನಲ್ಲ, ಪಾಪ ಅಂಗಡಿಯವ್ರಿಗೇ ತಲೆ ಕೆಟ್ಟೋಗ್ಬಿಟ್ಟಿತ್ತು, ಎಷ್ಟು ತೋರಿಸ್ಬೇಕು ಅನ್ನೋ ಥರ. ಸೊ ಫೈನಲಿ ನಾನು ಇದೊಂದು ಸಲ ತೋರಿಸ್ಬಿಡಿ, ನಾನೇನು ಬಾರ್ಗೇನ್ ಮಾಡಲ್ಲ, ನೀವು ಎಷ್ಟು ಹೇಳ್ತೀರೋ ಅಷ್ಟೇ ಕೊಟ್ಬಿಟ್ಟು ತೊಗೊಳ್ತೀನಿ ಅಂತ ಅಂದ್ಬಿಟ್ಟು ಜಗಳ ಮಾಡಿ ಅದನ್ನು ಫೈನಲಿ ಇದನ್ನು ತೊಗೊಂಡಿದ್ದು. ಸೊ ಹೇಗಿದೆ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ. ಸೊ ಪರ್ಸ್ನಲಿ ನನಗಂತೂ ತುಂಬಾ ಇಷ್ಟ ಆಗಿರುವಂತಹ ಅಮ್ಮಂದು ಮುಖವಾಡ ನಾನು ಇಲ್ಲಿವರೆಗೂ ತೊಗೊಂಡಿರೋದ್ರಲ್ಲಿ. ಲಾಸ್ಟ್ ಟೈಮ್ ಏನು ತೊಗೊಂಡಿದ್ವಿ ಅದನ್ನು ಬರೀ ಪ್ಲೇನ್ ತೊಗೊಂಬಂದು ನಾನೇ ಅಲಂಕಾರ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಬಟ್ ಈ ಸಲ ಇದನ್ನು ನೋಡಿದ ತಕ್ಷಣ ಇಷ್ಟ ಆಯಿತು, ಓಕೆ ಫೈನ್ ಕೊಡ್ಬೋದು ಇಷ್ಟು ಅಂತ ಅನ್ನಿಸ್ತು. ಸೊ ಹಾಗಾಗಿ, ಯಾಕಂದರೆ ಮುಂಚೆ ಒಂದು ಶಾಪಲ್ಲಿ ಕೇಳಿದ್ವಿ ಅಲ್ವಾ, ಅವರು ಎಷ್ಟು ಅಂದರೆ 4500 ಹೇಳಿದ್ರು ವಿತ್ ಜ್ಯುವೆಲ್ಲರಿ. ಇದು ಎಷ್ಟರಿಂದ ಎಷ್ಟು ಕಡಿಮೆ ಆಗುತ್ತಲ್ವ ಅಲ್ಲಿಗೆ. ಸೊ ಆರಾಮಾಗಿ ತೊಗೋಬೋದು ಅಂತ ತೊಗೊಂಡೆ. ಈ ರೀತಿ ನಾನು ಕೂಡ ನೀಟಾಗಿ ಪ್ಯಾಕ್ ಮಾಡಿಬಿಟ್ಟು ಎತ್ತಿಕೊಳ್ತಾ ಇದ್ದೀನಿ ಬಾಕ್ಸಲ್ಲಿ. ಸೊ ಈ ರೀತಿ ಇದ್ದರೆ ಏನು ಗೊತ್ತಾ, ನಮಗೂ ಕೂಡ ಏನು ಅಂತ ಭಯ ಇರಲ್ಲ, ಆರಾಮಾಗಿ ಸೇಫಾಗಿರುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇ. ಉಲ್ಟಾ ತೋರಿಸಿ ಸೇಫಾಗಿರುತ್ತೆ ಈ ಥರ ಅಂತ ಅಂದ್ಬಿಟ್ಟು ಈ ಒಂದು ಬಾಕ್ಸ್ನ ತೊಗೊಂಡು ಈ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಸೊ ಈ ರೀತಿ ನೆಕ್ಸ್ಟ್ ಚಿಕ್ಕಪೇಟೆನಲ್ಲಿ ನಾನು ತೊಗೊಂಡಿದ್ದು
ಸ್ಯಾರೀಸ್ನ ತೊಗೊಂಡೆ. ತುಂಬ ಜನ ಹೇಳ್ತಾಯಿದ್ರಿ ನೀವು ಸುಪ್ರಿಯನ ಹತ್ರನೇ ತೊಗೋಬೋದಾಗಿತ್ತಲ್ವ ಅಂತ ಅಂದ್ಬಿಟ್ಟು ಸುಪ್ರಿಯನ ಹತ್ರ ನಾನು ತೊಗೊಂಡಿದ್ದೀನಿ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಸುಪ್ರಿಯನ ಹತ್ರನೂ ತೊಗೊತೀನಿ, ಹೊರಗಡೆ ಇಷ್ಟ ಆದರೆ ಹೊರಗಡೆನೂ ತೊಗೋತೀನಿ. ಒಂದೇ ಕಡೆ ಅಂತ ಅಂದ್ಬಿಟ್ಟು ಯಾರೂ ತೊಗೊಳ್ಳಲ್ಲ ಅಲ್ವಾ. ಸೊ ನನಗೆ ಯಾವ್ದು ಇಷ್ಟ ಆಗುತ್ತೆ ನಾನು ಅವ್ರ ಹತ್ರನೂ ಬೈ ಮಾಡಿದ್ದೀನಿ. ಇನ್ನು ಮುಂದೆನೂ ಕೂಡ ಅವ್ರ ಹತ್ರನೂ ಯಾವ್ದಾದ್ರು ಇಷ್ಟ ಆದರೆ ಬೈ ಮಾಡ್ತೀನಿ. ಸೊ ಈ ಒಂದು ಸ್ಯಾರಿನ ನಾನು ತೊಗೊಂಡೆ. ಕ್ವಾಲಿಟಿ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಹತ್ರ ಈ ಒಂದು ಕಲರ್ ಕಾಂಬಿನೇಷನಲ್ಲಿ ಇರಲಿಲ್ಲ. ಈ ನಡುವೆ ಜಾಸ್ತಿ ಪರ್ಪಲ್ ಅಂತಲೇ ತೊಗೋತಾ ಇದ್ದೀನಿ. ಬಟ್ ಅದೇನೋ ಗೊತ್ತಿಲ್ಲ, ಇದು ನೋಡಿದ ತಕ್ಷಣ ತುಂಬಾ ಇಷ್ಟ ಆಯಿತು. ಎಸ್ಪೆಷಲಿ ನನಗೆ ಇದೇನು ಡಿಸೈನ್ ಕೊಟ್ಟಿದ್ದಾರೆ ಅಲ್ವಾ ಇಲ್ಲಿ, ಇದು ತುಂಬಾ ಇಷ್ಟ ಆಯಿತು. ತುಂಬ ಗ್ರ್ಯಾಂಡಾಗಿ ಕಾಣಿಸ್ತಾ ಇತ್ತು ನನ್ನ ಮೈ ಮೇಲೆ ಅದು ಹಾಕಿ ನೋಡಿದ್ದಕ್ಕೆ. ಸೊ ಹಾಗಾಗಿ ನನಗೆ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಅನ್ನಿಸ್ತು. ಉಷಾಕನೂ ಕೂಡ ಅಷ್ಟೇ, ಸುಮ್ಮನೆ ಹೀಗೆ ಇಟ್ಕೊಂಡು ತೋರಿಸ್ತಿದ್ದಕ್ಕೆ ಉಷಾಕ ಸಕ್ಕತ್ತಾಗಿ ಕಾಣಿಸ್ತದೆ ಕಣೆ, ತೊಗೊಂಬಿಡು ಅಂತ ಅಂದ್ಬಿಡ್ತು. ಸೊ ಹಾಗಾಗಿ ಸರಿ ಅಂದ್ಬಿಟ್ಟು ತೊಗೊಂಡೆ. ಫುಲ್ ಕಂಪ್ಲೀಟಾಗಿ ನಾನು ಬ್ಲೌಸೆಲ್ಲ ಸ್ಟಿಚ್ ಆದಮೇಲೆ ಯಾವುದಾದ್ರೂ ಒಂದು ಫೋಟೋ ಕೂಡ ಅಟ್ಯಾಚ್ ಮಾಡ್ತೀನಿ ವೇರ್ ಮಾಡಿಬಿಟ್ಟು, ಓಕೆನಾ. ಅವಾಗ ಹೇಳಿ ಯಾವ ರೀತಿ ಇದೆ ಏನು ಅಂತ ಅಂದ್ಬಿಟ್ಟು. ಇದು ಬಂದುಬಿಟ್ಟು ಕ್ರೇಪ್ ಸ್ಯಾರಿ ಬರುತ್ತೆ, ಅಂದರೆ ಸೆಮಿ ಕ್ರೇಪ್ ಸಿಲ್ಕು. ಚೆನ್ನಾಗಿದೆ ಫ್ರೆಂಡ್ಸ್. ಇದಕ್ಕೆ ಅವರು ನನಗೆ ಹೇಳಿದ್ದು ಬಂದುಬಿಟ್ಟು 2500 ಈ ಒಂದು ಸ್ಯಾರಿಗೆ. ನಾನಲ್ಲಿ ಕೇಳ್ತಾ ಇದ್ದಂಗೆ ಬೇಡ ಬಿಡು ತುಂಬ ಪ್ರೈಸ್ ಜಾಸ್ತಿ ಆಯಿತು ಅಂತ ಅಂದ್ಕೊಂಡೆ. ಆಮೇಲೆ ಫೈನಲಿ ಅವರು ಓಕೆ ಕಡಿಮೆ ಆಯಿತು ಮೇಡಮ್, ನಿಮ್ಮ ರೇಟ್ ಏನಿದೆ ಕೇಳಿ ಅಂತ ಅಂದರು. ನಾನು ಆಮೇಲೆ ಫೈನಲಿ ಇದಕ್ಕೆ ಮತ್ತು ಇನ್ನೊಂದು ಸ್ಯಾರಿ ತೊಗೊಂಡಿದ್ದೀನಿ. 2 ಸ್ಯಾರಿಯಿಂದ 2500 ಕೊಡ್ತೀನಿ ಅಂತ ಹೇಳಿದೆ. ಈ ಒಂದು ಸ್ಯಾರಿ ಇದನ್ನು ಆಯ್ತಲ್ವ ಅದು ತೋರಿಸಿದ್ದು. ನೆಕ್ಸ್ಟ್ ಇದು ಆ್ಯಕ್ಚುಲಾಗಿ ನಾನು ಗ್ರೀನ್ ಕಲರ್ ತೊಗೊಂಡಿದ್ದೆ. ಇನ್ನೇನು ವಾಪಸ್ ಬರೋ ಟೈಮಲ್ಲಿ ನನಗೆ ಈ ಒಂದು ಸ್ಯಾರಿ ತುಂಬ ಇಷ್ಟ ಆಯಿತು, ಮೆರೂನ್ ಕಲರ್. ಸೊ ನೋಡಿದ ತಕ್ಷಣ ಅದೇನೋ ಒಂಥರ ಚೆನ್ನಾಗಿದೆ ಇದು ತೊಗೊಂಬಿಡೋಣ ಅನ್ನೋ ಥರ. ಸೊ ಹಾಗಾಗಿ ಇದನ್ನು ಬೈ ಮಾಡಿದೆ. ಅದೇನು ಈ ನಡುವೆ ಮೆರೂನ್ ಕಲರ್ ತುಂಬ ಇಷ್ಟ ಆಗ್ಬಿಟ್ಟಿತ್ತು, ಮೆರೂನ್ ತೊಗೋಬೇಕು ಅಂತ. ಸೊ ಫೈನಲಿ ಈ ಒಂದು ಮೆರೂನ್ ಕಲರ್ ಸ್ಯಾರಿನ ತೊಗೊಂಡೆ. ಇದು ಬಂದುಬಿಟ್ಟು ಕೆಳಗಡೆ ಈ ರೀತಿ ಸುಮ್ಮನೆ ಒಂದು ಸಿಂಪಲ್ ಬೆಂಟೆಕ್ಸ್ ಬಾರ್ಡರ್ ಬರುತ್ತೆ. ಚೆನ್ನಾಗಿದೆ, ಒಂಥರ ಕ್ಯೂಟಾಗಿದೆ ಅಂತ ಹೇಳ್ಬೋದು. ಸಿಂಪಲ್ ಸ್ಯಾರಿ ಈ ರೀತಿ ವೇರ್ ಮಾಡಿದಾಗ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ. ಏನಾದ್ರು ಹಬ್ಬದ ಟೈಮಲ್ಲೆಲ್ಲ ವೇರ್ ಮಾಡ್ಬೋದು ಅಂತ ಅಂದ್ಬಿಟ್ಟು ತೊಗೊಂಡೆ. ಇದಕ್ಕೆ ಅವ್ರು ಹೇಳಿದ್ದು ಬಂದು 750. ನಾನು 2 ಸ್ಯಾರಿಯಿಂದ ಬಂದುಬಿಟ್ಟು 2500 ಕೊಡ್ತೀನಿ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. ಭಗವಂತಿ ಸಿಲ್ಕ್ಸ್ ಅಂತ ಅನಿಸುತ್ತೆ, ಹೋಲ್ಸೇಲ್ ಸ್ಯಾರಿ ಅದು. ಸೊ ಮಾತಾಜಿ ಅವ್ರದ್ದೇ ಇನ್ನೊಂದು ಶಾಪ್ ಅಂತೆ, ರೀಸೆಂಟಾಗಿ ಓಪನ್ ಆಗಿರೋ ಅಂಥದ್ದು. ಹಾಗೆಯೇ ಅಲ್ಲಿ ಬಂದುಬಿಟ್ಟು ಹೋಲ್ಸೇಲ್ ಸ್ಯಾರೀಸ್, ಅಂದರೆ ಬಿಸ್ನೆಸ್ ಏನಾದರೂ ಮಾಡ್ತೀರಾ ನೀವು ಅಂತ ಅಂದರೆ ನಿಮಗೆ ಅವರು ಹೋಲ್ಸೇಲಲ್ಲಿ ಸ್ಯಾರಿ ಪ್ರೈಸಲ್ಲಿ ಕೊಡ್ತಾರೆ. ನೋಡಿ ಒಂದ್ಸಲ ಏನಾದರೂ ಇಷ್ಟ ಆಯಿತು ಅಂತಂದರೆ ಬೈ ಮಾಡ್ಬೋದು. ಸೆರಗೂ ಅಷ್ಟೇ ಎಷ್ಟು ಚೆನ್ನಾಗಿದೆ ಗೊತ್ತಾ, ಸ್ಯಾರಿ ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಇದು ಸೆರಗು ಬರುತ್ತೆ. ನಾನು ಇದರೊಳಗೆ ಬ್ಲೌಸ್ ಏನು ಕಟ್ ಮಾಡ್ಸೋದು ಬೇಡ ಅಂತ ಅಂದ್ಕೊತಾ ಇದ್ದೀನಿ, ಏನೋ ಸಪ್ರೇಟ್ ಬ್ಲೌಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು. ಈ ವೈಟಲ್ಲೆಲ್ಲ ಬರುತ್ತಲ್ಲ ಆ ರೀತಿಯಾಗಿ. ಸೊ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ತೊಗೊಳ್ಳಿ ಅಂತ ಅಂದ್ಬಿಟ್ಟು. ಸೊ ನನಗೆ ಈ ರೀತಿ ಕಾಣಿಸ್ತಾ ಇದೆ ಈ ಸ್ಯಾರಿ. ಹಬ್ಬಕ್ಕೆ ಹಾಕೊಳ್ಳೋಕ್ಕೆ ಆ್ಯಕ್ಚುಲಾಗಿ ನಾನು ಇದನ್ನು ತೊಗೊಂಡಿರೋದು ಮೇಯ್ನಾಗಿ ವರಮಹಾಲಕ್ಷ್ಮಿ ಹಬ್ಬ. ಅದೇನೋ ಗೊತ್ತಿಲ್ಲ, ನನಗೆ ಅವತ್ತಿನ ದಿನ ಮೆರೂನ್ ಹಾಕೋಬೇಕು ಅನ್ನೋ ತುಂಬ ಆಸೆ ಇತ್ತು. ಅದೇ ಪ್ರಕಾರದಲ್ಲಿ ನನಗೆ ಈ ಒಂದು ಸ್ಯಾರಿ ಸಿಕ್ಕಿತ್ತು. ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಇದನ್ನು ತಗೊಂಡು ಇನ್ನು ಇದರಲ್ಲಿ ಬಂದರೆ ಇದಕ್ಕೆ ಈ ಒಂದು ಸ್ಯಾರಿಗೆ ಬಂದು ಪರ್ಪಲ್ ಕಲರ್ ಬ್ಲೌಸ್ ಬರುತ್ತೆ. ಸೇಮ್ ಇದೇನಿದೆ ಇದೇ ಸೇಮ್ ಕಲರಲ್ಲಿ ಬ್ಲೌಸ್ ಬರುತ್ತೆ. ಸೊ ಇಷ್ಟನ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಚಿಕ್ಕಪೇಟೆನಲ್ಲಿ. ಇನ್ನೇನು ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಲಿಲ್ಲ ನಾನು, ನನ್ನ ಬಜೆಟ್ಟು ಅಷ್ಟೊಂದಾಗಿರಲಿಲ್ಲ. ಫಸ್ಟು ನಾನು ಮೈಸೂರು ಕ್ರೇಪ್ ತೊಗೋಬೇಕು ಅಂತ ಅಂದ್ಕೊಂಡು ನೋಡಿದೆ. ಆ ದೇವಿಗೆ ಕೂಡ ನಾನು ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕೆ ರೇಷ್ಮೆ ಸೀರೆನೇ ಇಟ್ಕೊಂಡು ಬಂದಿದ್ದಿತ್ತು. ಸೊ ಈ ವರ್ಷ ಬಂದು ರೇಷ್ಮೆ ಸೀರೆನೇ ತೊಗೊಳ್ಳೋಣ ಅಂತ ಹೋಗ್ಬಿಟ್ಟು ನೋಡಿದೆ. ಬಟ್ ಪ್ರೈಸ್ ತುಂಬ ಜಾಸ್ತಿ ಹೇಳಿದ್ರು. ಆಮೇಲೆ ನಮ್ಮ ಚಿಕ್ಕಮ್ಮನಿಗೆ ಕಾಲ್ ಮಾಡಿಬಿಟ್ಟು ಕೇಳಿದ್ದಕ್ಕೆ ಅವ್ರು ಅಷ್ಟೊಂದು ಕೊಡೋ ಥರ ಇಲ್ಲ, ಬೇಡ ಅಂತ ಹೇಳಿದ್ರು. ಸರಿ ಅವ್ರಿಗಂದರೆ ಗೊತ್ತಿರುತ್ತೆ, ನನಗಾರ ಅಷ್ಟೊಂದು ಸ್ಯಾರಿ ಬಗ್ಗೆ ಎಲ್ಲ ಗೊತ್ತಿಲ್ಲ. ಸೊ ಓಕೆ ಫೈನ್ ಅಂತ ಅಂದ್ಬಿಟ್ಟು ಅಲ್ಲೇನು ಅಂದೆ ಅಷ್ಟೇನೆ. ಅಂದರೆ ನಾನು ಆ ಶಾಪಲ್ಲಿ ಏನು ಬೈ ಮಾಡಿಲ್ಲ. ಬೈ 1 get 1 ಮೈಸೂರು ಸಿಲ್ಕ್ ಅಂತ ಇತ್ತು, ಮಾರುತಿ ಆಪೋಸಿಟ್ನಲ್ಲೇ. ನಿಮ್ಗೆ ಏನಾದ್ರು ಇಷ್ಟ ಆಯಿತು ಅಂತಂದರೆ ನೀವು ಕೂಡ ನೋಡಿ ಬೈ ಮಾಡಿ. ಕಲೆಕ್ಷನ್ಸ್ ಒಂದಷ್ಟು ನೋಡಿದ್ವಿ, ನಮಗೇನೋ ಅಷ್ಟಾಗಿ ಇಷ್ಟ ಆಗಲಿಲ್ಲ. 1-2-3 ಸ್ಯಾರೀಸ್ ಏನೋ ತುಂಬ ಇಷ್ಟ ಆಯಿತು. ಬಟ್ ನನಗೆ ಆ ಬಜೆಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು ಅಷ್ಟೇ. ನಿಮ್ಗೆ ಇಷ್ಟ ಆದರೆ ನೀವು ಕೂಡ ಹೋಗಿ ಒಂದ್ಸಲಿ ವಿಸಿಟ್ ಮಾಡಿ ಅಷ್ಟೇ. ಸೊ ಇಷ್ಟೆಲ್ಲ ನಾನು ಶಾಪಿಂಗ್ ಮಾಡಿಕೊಂಡು ಬಂದಿತ್ತು ಚಿಕ್ಕಪೇಟೆಯಿಂದ. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಲೇ ನೋಡ್ತಾ ಇದ್ದಾರೆ, ದಯವಿಟ್ಟು ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮುಂದಿನ ವೀಡಿಯೋನಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.